ಸ್ನೇಹಿತರೆ, ಪ್ರಜಾಕೀರ್ತಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಮೊಬೈಲ್ ಅಥವಾ ಅದೇ ರೀತಿಯ ಸಾಧನಗಳನ್ನು ತಯಾರಿಸುವ ಹಂತದಲ್ಲೇ ಸ್ಫೋಟಿಸುವ ವಸ್ತುವನ್ನು ಇರಿಸಿ ಯಾವುದೋ ದೇಶದಲ್ಲಿ ಕುಳಿತು ಆ ಸ್ಫೋಟದ ರಿಮೋಟ್ ಹೊಂದಿರುವ ವ್ಯಕ್ತಿ ಅದರ ಬಟನ್ ಒತ್ತಿದ್ರೆ ಏನಾಗ್ಬೋದು? ಲೆಬನಾನ್ನಲ್ಲಿ ಈಗ ಆಗಿರುವ ದುರಂತಕ್ಕೆ ಇದೇ ಕಾರಣ. ಮಂಗಳವಾರದ ಸುಡು ಮಧ್ಯಾಹ್ನ ಲೆಬನಾನ್ನ ಬೀದಿಗಳಲ್ಲಿ, ಮಾರುಕಟ್ಟೆಗಳಲ್ಲಿ, ಕಾರ್, ಮನೆ, ಕಚೇರಿಗಳಲ್ಲಿ ಹೀಗೆ ನೂರಾರು ಕಡೆಗಳಲ್ಲಿ ಏಕಾಏಕಿ ಭಾರಿ ಸ್ಫೋಟವೇ ಸಂಭವಿಸಿದೆ. ಕೈಗಳಲ್ಲಿದ್ದ ಪ್ಯಾಂಟ್ ಜೋಬುಗಳಲ್ಲಿರಿಸಿದ್ದ ಪೇಜರ್ಗಳು ಏಕಾಏಕಿ ಭಾರಿ ಶಬ್ದದೊಂದಿಗೆ ಸ್ಫೋಟಕಗೊಂಡಿದ್ದಾವೆ. ಈ ಸ್ಫೋಟದಲ್ಲಿ ಹಿಜ್ಬುಲ್ಲಾ ಸಂಘಟನೆಯ 11 ಮಂದಿ ಸಾವಿಗೀಡಾದರೆ 3,000ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಬ್ಲಾಸ್ಟ್ ಆಗಿದ್ದೇಕೆ? ನಮ್ಮ ಮೊಬೈಲ್ ಅಥವಾ ಅದೇ ರೀತಿಯ ಸಾಧನಗಳನ್ನು ತಯಾರಿಸುವ ಹಂತದಲ್ಲೇ ಸ್ಫೋಟಿಸುವ ವಸ್ತುವನ್ನು ಇರಿಸಿ ಯಾವುದೋ ದೇಶದಲ್ಲಿ ಕುಳಿತು ಆ ಸ್ಫೋಟದ ರಿಮೋಟ್ ಹೊಂದಿರುವ ವ್ಯಕ್ತಿ ಅದರ ಬಟನ್ ಒತ್ತಿದ್ರೆ ಏನಾಗ್ಬೋದು? ಲೆಬನಾನ್ನ ಈಗ ಆಗಿರುವ ದುರಂತಕ್ಕೆ ಇದೇ ಕಾರಣ. ಇರಾನ್, ಇಸ್ರೇಲ್, ಹಿಜ್ಬುಲ್ಲಾ, ಹಮಾಸ್ ಉಗ್ರರ ಕದನವೀಗ ಹೊಸ ತಂತ್ರಜ್ಞಾನದ ಸಂಘರ್ಷವಾಗಿ ಮಾರ್ಪಟ್ಟಿದೆ. ಸಾವಿರಾರು ಮೈಲಿ ದೂರದಲ್ಲಿರೋ ವೈರಿ ಇಂಟರ್ನೆಟ್, ಬಾಂಬ್, ಕ್ಷಿಪಣಿ, ಯುದ್ಧ ವಿಮಾನಗಳು, ಅಣುಬಾಂಬ್ ಯಾವುದರ ಹಂಗೂ ಇಲ್ಲದೆ ಇಡೀ ಸಮೂಹವನ್ನೇ ನಾಶ ಮಾಡಬಲ್ಲಂತಹ ಕಣ್ಣಿಗೆ ಕಾಣದ ಸಾಧನದಿಂದ ಈಗ ಹೊಸ ಯುದ್ಧವನ್ನೇ ಆರಂಭಿಸಿದೆ. ಒಂದೇ ಸಮಯದಲ್ಲಿ ಸ್ಫೋಟ. ಲೆಬನಾನ್ನ ದೇಶ ಯುದ್ಧಗ್ರಸ್ತ ನಾಡು. ದಶಕಗಳಿಂದ ಆ ದೇಶದಲ್ಲಿ ಸಂಘರ್ಷಗಳು ನಡೀತಲೇ ಇರುತ್ತೆ. ಮಂಗಳವಾರ ಮಾತ್ರ ಆ ನಾಡು ಹೊಸ ಮಾದರಿಯ ರಕ್ತಪಾತಕ್ಕೆ ಸಾಕ್ಷಿಯಾಗಿತ್ತು. ಮಧ್ಯಾಹ್ನ 3:45 ಹೊತ್ತು ಹಿಜ್ಬುಲ್ಲಾ ಸಂಘಟನೆಯ ಸಾವಿರಾರು ಮಂದಿ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿದ್ದಾಗ, ಮಾರುಕಟ್ಟೆ ಮತ್ತಿತರ ಕಡೆಗಳಲ್ಲಿ ತಮ್ಮ ಪಾಡಿಗೆ ತಾವಿದ್ದಾಗ ಅವರ ಕೈಯಲ್ಲಿದ್ದ ಅಥವಾ ಪ್ಯಾಂಟ್ ಜೇಬಿನಲ್ಲಿಟ್ಕೊಂಡಿದ್ದ ಪೇಜರ್ಗಳು ಏಕಾಏಕಿ ಸ್ಫೋಟಗೊಂಡಿದ್ದಾವೆ. ಅರ್ಧ ಗಂಟೆ ಸಮಯದಲ್ಲಿ ಒಬ್ಬರ ನಂತರ ಒಬ್ಬರ ಕೈಗಳಲ್ಲಿದ್ದ ಪೇಜರ್ಗಳು ಬ್ಲಾಸ್ಟ್ ಆಗಿದ್ವು. ಹಿಜ್ಬುಲ್ಲಾ ಸಂಘಟನೆಯ ಪ್ರಭಾವ ಹೆಚ್ಚಿದ್ದ ಏರಿಯಾಗಳಲ್ಲೇ ಈ ಸ್ಫೋಟಕಗಳು ಸಂಭವಿಸಿದೆ. ಹಾಗಾದರೆ ಬ್ಲಾಸ್ಟ್ ಆಗಿದ್ದೇಕೆ? ಮೊದಲು ಪೇಜರ್ ಹೊಂದಿದ್ದ ಜನರ ಜೇಬಿನಿಂದ ಹೊಗೆ ಬರಲು ಆರಂಭವಾಗಿತ್ತು. ಅದಾದ ಬಳಿಕ ಸಣ್ಣ ಪಟಾಕಿಯ ಸದ್ದಿನಂತೆ ಅಥವಾ ಬಂದೂಕಿನ ಗುಂಡಿನ ಸದ್ದಿನಂತಹ ಸ್ಫೋಟ ಉಂಟಾಗಿತ್ತು. ಬಹುತೇಕ 1 ಗಂಟೆ ಹೊತ್ತು ನಿರಂತರವಾಗಿ ಸ್ಫೋಟಕಗಳು ಸಂಭವಿಸುತ್ತಲೇ ಇದ್ವು. ಯಾರ್ಯಾರ ಕೈಗಳಲ್ಲಿ ಪೇಜರ್ ಸಾಧನವಿತ್ತೋ ಅಲ್ಲೆಲ್ಲ ಬ್ಲಾಸ್ಟ್ ಆಗಿದ್ದಾವೆ. ಅದಾದ ಕೆಲ ಸಮಯದಲ್ಲಿ ಹಲವಾರು ಜನರು ಲೆಬನಾನ್ ಆದ್ಯಂತ ಆಸ್ಪತ್ರೆಗಳಿಗೆ ಧಾವಿಸಿದ್ರು. ಲೆಬನಾನ್ ರಾಜಧಾನಿಯಂತೂ ಸಂಪೂರ್ಣ ರಣರಂಗದಂತಿತ್ತು. ಈ ಅನಿರೀಕ್ಷಿತ ದಾಳಿಯಿಂದ ನಿಷೇಧಿತ ಉಗ್ರ ಸಂಘಟನೆಯ ಹಿಜ್ಬುಲ್ಲಾದ ಉಗ್ರರು ವಿಲವಿಲ ಒದ್ದಾಡಿದ್ರು. ಈ ತಾಂತ್ರಿಕ ದಾಳಿಯಿಂದ 11 ಮಂದಿ ಸಾವನ್ನಪ್ಪಿದ್ದಾರೆ. ಸಾವಿರಾರು ಮಂದಿ ಗಂಭೀರ ಗಾಯಗೊಂಡಿದ್ದಾರೆ. ಪೇಜರ್ಗಳ ಬ್ಲಾಸ್ಟ್ನಿಂದ ಕೆಲವರು ಅಂಗವಿಕಲರಾಗಿದ್ದಾರೆ. ಇನ್ನು ಕೆಲವರು ಕೈಕಾಲುಗಳನ್ನು ಕಳೆದುಕೊಂಡಿದ್ದಾರೆ. ಪೇಜರ್ಗಳನ್ನು ಪ್ಯಾಂಟ್ ಜೇಬಲ್ಲಿ ಸೊಂಟಗಳಲ್ಲಿ ಇಟ್ಟುಕೊಂಡಿದ್ದರಿಂದ ಹಲವಾರು ಮಂದಿ ಪುರುಷತ್ವವನ್ನೇ ಕಳ್ಕೊಂಡಿದ್ದಾರೆ. ಏನಿದು ಪೇಜರ್? ಈ ವಿಚಿತ್ರ ದಾಳಿಯನ್ನು ಇಸ್ರೇಲ್ನ ಬೇಹುಗಾರಿಕಾ ಪಡೆ ಮೊಸಾದ್ ಕೃತ್ಯ ಇದು. ಪೇಜರ್ ಸ್ಫೋಟವಂತೂ ಹಿಜ್ಬುಲ್ಲಾ ಉಗ್ರರಿಗೆ ಭಾರಿ ಭಯವನ್ನೇ ಉಂಟು ಮಾಡಿದೆ. ಸ್ಮಾರ್ಟ್ಫೋನ್, ಮೊಬೈಲ್ ಫೋನ್ಗಳು ಮಾರುಕಟ್ಟೆಗೆ ಪರಿಚಯ ಆಗುವ ಮುನ್ನ ಪೇಜರ್ಗಳು ಜನಪ್ರಿಯವಾಗಿದ್ವು. ಪೇಜರ್ಗಳನ್ನು ಮೊದಲ ಮೊಬೈಲ್ ಸಂವಹನ ಉಪಕರಣ ಎಂದೇ ಬಣ್ಣಿಸಲಾಗಿದೆ. ಸಣ್ಣ ಡಬ್ಬದ ಆಕಾರದ ಈ ಎಲೆಕ್ಟ್ರಾನಿಕ್ ಉಪಕರಣ ಬಳಕೆದಾರರಿಗೆ ಮೆಸೇಜ್ ಕಳಿಸಲು ಹಾಗೂ ಸ್ವೀಕರಿಸಲು ನೆರವಾಗ್ತಿತ್ತು. ಜೊತೆಯಲ್ಲೇ ಶಬ್ದದ ಮೂಲಕ ಎಚ್ಚರಿಕೆಯನ್ನು ನೀಡಲಾಗ್ತಿತ್ತು. ಸಾಮಾನ್ಯವಾಗಿ ಪೇಜರ್ಗಳು ಮೆಸೇಜ್ ಕಳಿಸಲು ಹಾಗೂ ಸಂದೇಶ ಸ್ವೀಕರಿಸಲು ತಮ್ಮದೇ ಆದ ತರಂಗಾಂತರ ಬಳಕೆ ಮಾಡಿಕೊಳ್ತವೆ. ಈ ಮೆಸೇಜ್ಗಳಲ್ಲಿ ಅಕ್ಷರ ಸಂಖ್ಯೆ 200 ರವಾನಿಸಬಹುದು. ಇಂದಿನ ಸ್ಮಾರ್ಟ್ಫೋನ್ ಯುಗದಲ್ಲಿ ಪೇಜರ್ ತಂತ್ರಜ್ಞಾನ ತುಂಬಾ ಪುರಾತನ. ಹಾಗೆ ನೋಡಿದರೆ ಮೊದಲ ಬಾರಿಗೆ ಪೇಜರ್ ಬಳಕೆ ಬಂದದ್ದು 1921ರಲ್ಲಿ. ಅಮೆರಿಕದ ಟೆಡ್ರಾಯಿಡ್ ಪೊಲೀಸ್ ಇಲಾಖೆ ಮೊದಲ ಬಾರಿಗೆ ಪೇಜರ್ ಬಳಕೆ ಮಾಡಿತ್ತು. ಅಷ್ಟೊಂದು ಪುರಾತನ ತಂತ್ರಜ್ಞಾನವನ್ನು ಇಂದಿಗೂ ಹಿಜ್ಬುಲ್ಲಾ ಉಗ್ರರು ಬಳಕೆ ಮಾಡ್ತಿದ್ದಾರೆ. ಅದಕ್ಕೆ ಮುಖ್ಯ ಕಾರಣನೇ ಪೇಜರ್ಗಳಲ್ಲಿರುವ ನಿಗೂಢತೆ. ಉಗ್ರರು ಪೇಜರನ್ನು ಬಳಸೋದೇಕೆ?
ಬಹುತೇಕ ಎಲ್ಲ ಉಗ್ರರು ಮೊಬೈಲ್ ಬಳಸಿದರೆ ಸಿಕ್ಕಿ ಬೀಳುವ ಅಪಾಯ ಹೆಚ್ಚಿರುತ್ತೆ. ಎಷ್ಟೇ ಎಚ್ಚರಿಕೆ ವಹಿಸಿದರೂ ನಮ್ಮೆಲ್ಲ ಕುರುಹುಗಳನ್ನು ಮೊಬೈಲ್ ಫೋನ್ ಬಿಟ್ಕೊಡುತ್ತೆ. ಇದರಿಂದ ಅವರು ಮಾಡುವ ಅಪರಾಧಕ್ಕೆ ಮೊಬೈಲ್ ಸಾಕ್ಷ್ಯಗಳನ್ನು ಒದಗಿಸಿಕೊಡ್ಬೋದು. ಆದರೆ ಪೇಜರ್ನಲ್ಲಿ ಅದ್ಯಾವ ಸಾಧ್ಯತೆಯೂ ಇಲ್ಲ. ಮುಖ್ಯವಾಗಿ ಪೇಜರ್ ಬಳಸ್ತಿದ್ರೆ ನೀವೆಲ್ಲಿದ್ದೀರಿ ಅನ್ನೋದು ಕೂಡ ಯಾರಿಗೂ ತಿಳಿಯೋದಿಲ್ಲ. ಪೇಜರ್ಗಳಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ಆಯ್ಕೆಗಳಿಲ್ಲ. ಮೊಬೈಲ್ ನೆಟ್ವರ್ಕ್ ತುಂಬಾ ದುರ್ಬಲವಾಗಿರೋ ಪ್ರದೇಶಗಳಲ್ಲೂ ಪೇಜರ್ಗಳು ಕಾರ್ಯನಿರ್ವಹಿಸಬಲ್ಲವು. ತಾಂತ್ರಿಕವಾಗಿ ಯಾವುದೇ ಸಮಸ್ಯೆಗಳು ಆಗೋದು ಅತಿ ಕಡಿಮೆಯಾದ ಕಾರಣ ಉಗ್ರರಿಗೆ ಇವು ಆಪ್ತವಾಗಿವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಂದೇಶ ಕಳಿಸುವ ಹಾಗೂ ಸ್ವೀಕರಿಸುವ ವ್ಯಕ್ತಿಗಳ ನೆಟ್ವರ್ಕ್ ಪತ್ತೆ ಮಾಡೋದು ಕಷ್ಟ. ಅದಕ್ಕಾಗಿಯೇ ಪೇಜರ್ಗಳನ್ನು ಉಗ್ರ ಸಂಘಟನೆಗಳು ಹೆಚ್ಚಾಗಿ ಬಳಸುತ್ತವೆ.